ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆ್ಯಂಡ್ ಇವತ್ತಿನ ದಿನ ಎಂತ ಲೇಟಾಗೆ ಸ್ಟಾರ್ಟ್ ಆಯಿತು ಅಂತ ಹೇಳ್ಬೋದು. ಸೊ ಎದ್ದಿದ್ದು ಲೇಟು, ಪೂಜೆ ಆಗಿದ್ದು ಲೇಟು, ಆ್ಯಂಡ್ ನಾನು ಇನ್ನೂ ತಿಂಡಿ ತಿಂದಿಲ್ಲ. ಇವಾಗ 11:30 ಆಯಿತು. ಸೊ ಇವಾಗ ತಿಂಡಿ ತಿನ್ನಬೇಕು. ಆ್ಯಂಡ್ ನನ್ನ ಮಗಳನ್ನ ಮಲಗಿಸ್ಬಂದೆ. ಅವಳು ಕೂಡ ಲೇಟಾಗಿ ಎದ್ದು, ಯಾಕೆಂದರೆ ರಾತ್ರಿ ತುಂಬಾ ಎದ್ದು ಮಲ್ಕೋತಾ ಇದ್ಲು. ಸೊ ಹಂಗಾಗಿ ಲೇಟ್ ಆಯಿತು ಇವತ್ತು ಎದ್ದೇಳೋದು. ಆ್ಯಂಡ್ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ, ಪೂರ್ತಿಯಾಗಿ ನೋಡಿ. ಮತ್ತು ಅನ್ನ ಮಾಡಿದ್ದೀನಿ. ಸೊ ತಿಂಡಿನ ಮುಗಿಸ್ಕೊಂಡು ಸ್ಟ್ರಾಂಗಾಗಿ ಒಂದು ಲೋಟ ಕಾಫಿ ಕುಡಿಯೋಣ ಅಂತ ಹೇಳಿಬಿಟ್ಟು ಕಾಫಿ ಮಾಡಿಕೊಂಡು ಕುಡಿದೆ. ಅಷ್ಟು ನನ್ನ ಮಗಳು ಕೂಡ ಎದ್ಬಿಟ್ಲು. ನನ್ನ ಮಗಳು ಕೂಡ ಎದ್ಬಿಟ್ಲು ಇವಾಗ ಜಸ್ಟು. ಇನ್ನು ಕೀಟ್ಲೆ ಮಾಡೋದು ಶುರು ಮಾಡೋದೆ ಅವರು. ಕೀಟ್ಲೆ ಮಾಡೋದ ಅಲ್ವೇನ್ರಿ? ಹಾಂ, ಕಿತಾಪತಿ ಮಾಡೋಕ್ಕೆ ಶುರು ಮಾಡೋದೇ ಇನ್ನು ಅಲ್ವಾ? ಎಲ್ಲಿಗೆ ಹೋಗೋಣ ಇಟ್ಕೊಂಡು ಬಾಲ್ನ ಯಾರು ಕಚ್ಚಕ್ಕಾಗುತ್ತೇನೆ ಚಿನ್ನಿ, ಅದನ್ನ ಇಟ್ಕೊಂಡು ಹೆಂಗೆ ಅಂತೀಯಲ್ಲ. ಏಯ್ ಮುಕ್ಕೊಯ್ತೀನಿ. ಯಾರು ಹೊಡಿತಿರೋದು ನೀನು? ಇಲ್ಲಿ ಚಿನ್ನಿ ಮೂಕುಯ್ತೀನಿ ನಿಂದ. ಮೂಗು ಇಲ್ಲೋಡು ಪುಟ್ಟು, ಮೂಕುಯ್ತೀನಿ ನಿಂದ. ನೀನು ಕುಯ್ತೀನಿ ಅಲ್ಲೋಡು ನಿಂದ. ಅಲ್ಲ ಹಾಗೆ ಮೀಶೋಯಿಂದ ಒಂದು ಪಾರ್ಸಲ್ ಬಂದಿತ್ತು. ಸೊ ನಾನೇ ಆರ್ಡ್ರ್ ಮಾಡಿದ್ದೆ, ನನ್ನ ಮಗಳಿಗೋಸ್ಕರ ಪ್ಯಾಂಟ್ಸ್ ಆರ್ಡ್ರ್ ಮಾಡಿದ್ದೆ. ಸೊ ಇನ್ನೂ 2 ಆರ್ಡ್ರ್ ಬರಬೇಕು, ಅದನ್ನೇ ಚೆಕ್ ಮಾಡ್ತಿದ್ದೆ. ಕ್ವಾಲಿಟಿ ಚೆನ್ನಾಗಿ ಬಂದಿತ್ತು. ಆ್ಯಂಡ್ ಟಿ ವಿಲಿ ಲಾಲಿ ಹಾಡು ಬರ್ತಾಯಿತ್ತು. ಸೊ ಅದನ್ನು ನನ್ನ ಮಗಳು ನೋಡ್ತಾ ನಿಲ್ಕೊಂಡಿದ್ದಾಳೆ. ಒಂದು ಟೈಮಲ್ಲಿ ನಾನು ಕೂಡ ಅವಳಿಗೆ ಅದನ್ನ ಹಾಡು ಮಲಗಿಸ್ತಾ ಇದ್ದೆ. ಸೊ ಅವಳು ಮಲ್ಕೋತಾ ಇದ್ಲು. ಆ್ಯಂಡ್ ನನ್ನ ಮಗಳಿಗೆ ಇಂಥದ್ದೇ ಆಟ ಸಾಮಾನು ಬೇಕು ಅಂತ ಏನಿಲ್ಲ, ಪರ್ಟಿಕ್ಯುಲರಾಗಿ ಆಟ ಆಡೋದಕ್ಕೆ ಅವಳು ಯಾವ್ದು ಕೊಟ್ಟರು ಆಟ ಆಡ್ತಾಳೆ. ಬಟ್ಟೆ, ಡಸ್ಟ್ಬಿನ್, ಎನಿಥಿಂಗ್ ಯಾವುದು ಕೊಟ್ಟರು ಅವಳು ಅದನ್ನು ಒಳ್ಳೆ ಕ್ರಿಯೇಟಿವ್ ಆಗಿ ಆಟ ಆಡ್ತಾ ಇರ್ತಾಳೆ. ಹಾಗೆ ಸಂಜೆ ಸ್ವಲ್ಪ ಹೊತ್ತು ಹೊರಗಡೆ ಹೋಗಿ ಬಂದ್ವಿ. ನೋಡ್ತಾ ಇದ್ರಲ್ಲ ಅಜ್ಜಿಗೆ ತುಂಬಾ ಕೀಟ್ಲೆ ಮಾಡ್ತಲೇ ನಾನು ಎಡಿಟ್ ಮಾಡಿ ವಿಡಿಯೋನ ಹಾಕಿರೋದು. ಹಾಲನ್ನ ಕಾಯಕ್ಕೆ ಇಟ್ಬಿಟ್ಟು ನಾನು ಈ ಕಡೆ ಸೋಯಾ ಚಂಕ್ಸ್ನ ನೆನೆ ಹಾಕ್ತಿದ್ದೀನಿ. ಯಾಕೆ ನೆನೆ ಹಾಕ್ತಿದ್ದೀನಿ ಅಂದರೆ ಪಲ್ಯ ಮಾಡೋಣ ಅಂತ ಹೇಳಿಬಿಟ್ಟು ಎಲ್ಲ ಕಾಳು ಹಾಕ್ಬಿಟ್ಟು ಆಲೂಗಡ್ಡೆ ಎಲ್ಲ ಹಾಕ್ಬಿಟ್ಟು ಮಾಡೋಣ ಅಂತ ನೆನೆಸಿಟ್ರೆ ನೆನೆಯುತ್ತಲ್ಲ ಅಂತ ಹೇಳಿ ಒಂದು ಸೈಡ್ ನೆನೆಸಿಟ್ಬಿಟ್ಟು ಹಾಗೆ ಕಾಫಿನ ಕುಡಿದು ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡಿ ಬಂದು ಅಡುಗೆಗೆ ರೆಡಿ ಮಾಡ್ತಾಯಿದ್ದೀನಿ. ಗ್ರೈಂಡ್ ಮಾಡ್ಕೊಳ್ಳೋದಕ್ಕೋಸ್ಕರ ಎಲ್ಲನೂ ಕಟ್ ಮಾಡಿ ಸೋಯಾ ಚಂಕ್ಸ್ನ ನೆನೆಸಿಟ್ಟಿದ್ನಲ್ಲ, ಸೊ ಅಷ್ಟಲ್ಲಿ ನೆನ್ಬಿಟ್ಟಿತ್ತು ಅದು. ಅದನ್ನೆಲ್ಲ ನೀಟಾಗಿ ಹಿಂಡಿ ಒಂದು ಪಾತ್ರೆಗೆ ಎತ್ತಿಟ್ಕೊಂಡು ಒಂದು ಸೈಡ್ ನಾನು ಅಡುಗೆ ಮಾಡ್ತಾಯಿದ್ರೆ, ಇನ್ನೊಂದು ಸೈಡ್ ನನ್ನ ಮಗಳು ಕೂಡ ಅಡುಗೆ ಮಾಡ್ತಾಯಿದ್ದಾಳೆ ಪಾತ್ರೆಗಳು ಇಟ್ಕೊಂಡು. ಒಂದು ಸೈಡು ಚಪಾತಿ ಹಿಟ್ಟನ್ನ ಕಲಿಸ್ಕೊತಾ ಇದ್ದೀನಿ, ಹಾಗೆ ಒಂದು ಸೈಡ್ ಪಲ್ಯ ಕೂಡ ಮಾಡ್ಕೋತಾ ಇದ್ದೆ. ಕಲಸಿಟ್ರೆ ನೆನೆಯುತ್ತಲ್ಲ ಅಂತ ಹೇಳಿಬಿಟ್ಟು ಕಲಸಿಟ್ಟು ನನ್ನ ಮಗಳನ್ನ ಮಲಗಿಸ್ಬಂದು ನಾನು ಚಪಾತಿ ಎಲ್ಲನೂ ಲಟ್ಟಿಸ್ಕೊಂಡು ಬೇಯಿಸ್ಕೊಂಡೆ. ಹಾಗೆ ಒಂದು ಸೈಡ್ ಪಲ್ಯ ಕೂಡ ರೆಡಿ ಆಯಿತು. ಯಾವುದೇ ಪಲ್ಯ ಆಗಿರಲಿ, ವಿಷಲ್ ಹೊಡ್ಸಿದ ಪಲ್ಯ ಆಗಿರಬಹುದು, ಅದನ್ನು ತೆಗೆದು ಒಂದು 10 ನಿಮಿಷ ಕುದಿಸಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗೆ ಅಕ್ಕಿ ಎಲ್ಲ ಖಾಲಿ ಆಗಿತ್ತು. ಸೊ ಅದನ್ನು ತೊಗೊಂಡು ಅದೆಲ್ಲ ಸ್ಟೋರ್ ಮಾಡಿಕೊಂಡೆ. ಹಾಗೆ ತುಪ್ಪ ಖಾಲಿಯಾಗಿತ್ತು. ಸೊ ಅದಕ್ಕೆ ಮತ್ತೆ ಸಿಗಲ್ಲ ತುಪ್ಪ ಅಂತ ಹೇಳಿಬಿಟ್ಟು GRB ತುಪ್ಪನೇ ಯೂಸ್ ಮಾಡೋಣ ಅಂತ GRB ತುಪ್ಪನ